ನಮಸ್ಕಾರ ವೀಕ್ಷಕರೇ, ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಅದೇ ರೀತಿ ಮಾತು ಬೆಳ್ಳಿ, ಮೌನ ಬಂಗಾರ ಅಂತಾರೆ. ಮಾತನಾಡಿ ಬೆಳ್ಳಿಯನ್ನು ಸಂಪಾದಿಸೋದಕ್ಕಿಂತ ಮೌನವಾಗಿದ್ಕೊಂಡು ಬಂಗಾರವನ್ನು ಸಂಪಾದಿಸೋದೇ ಲೇಸು. ಸದ್ಯ DK ಶಿವಕುಮಾರ್ ಅವರ ಪರಿಸ್ಥಿತಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ. ವಿಶ್ವದಲ್ಲಿರುವ ಅತಿ ದೊಡ್ಡ ಶಕ್ತಿ ಯಾವುದಾರಿದ್ರೆ ಅದು ಮಾತು. ಮಾತು ನಂಬಿಕೆ ಇದ್ದಂಗೆ, ಮಾತು ಕಮಿಟ್ಮೆಂಟ್ ಇದ್ದಂಗೆ. ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್. DK ಶಿವಕುಮಾರ್ ಅವರ ಸೋಷಿಯಲ್ ಮೀಡಿಯಾ ಖಾತೆಯನ್ನು ಓಪನ್ ಮಾಡಿದ್ರೆ ಇವತ್ತು ಕಾಣಿಸಿಕೊಂಡಂತಹ ಅತಿ ದೊಡ್ಡ ಸ್ಟೇಟ್ಮೆಂಟ್ ಇದು, ಮಾರ್ಮಿಕವಾದ ಹೇಳಿಕೆ ಇದು. ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅನ್ನೋ ಸಾಲುಗಳನ್ನ ಎಲ್ಲರೂ ಕೇಳ್ಕೊಂಡೇ ಬಂದಿದ್ದೀವಿ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಎರಡನೇ ಬಾರಿಗೆ. ಯಾಕಂದರೆ 2013ರಿಂದ 5 ವರ್ಷ ಇದ್ದರು. 2.5 ವರ್ಷ ಆದಮೇಲೆ DK ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋ ಕಮಿಟ್ಮೆಂಟ್ ಏನಾದರೂ ಆಗಿದ್ದು ನಿಜವೇ ಆಗಿದ್ದಲ್ಲಿ, ಅದನ್ನು ನಡೆಸಿಕೊಳ್ಳದೆ ಇದ್ದರೆ ಕಾಂಗ್ರೆಸ್ ವಿನಾಶ ಫಿಕ್ಸ್. DK ಶಿವಕುಮಾರ್ ಏನು ಮಾಡಬೇಕಾಗಿಲ್ಲ, ತಾವು ಮಾಡಿದ್ದನ್ನ ತಾವೇ ಅನುಭವಿಸುತ್ತಾರೆ ಕಾಂಗ್ರೆಸ್. ರಾಜೀವ್ ಗಾಂಧಿ ಯಾವುದೋ ಒಂದು ಹಂತದಲ್ಲಿ ಬಂಗಾರಪ್ಪ ಅವ್ರಿಗೆ ಇನ್ಮೇಲೆ ನೀನು ಮುಖ್ಯಮಂತ್ರಿ ಅಲ್ಲ ಅನ್ನೋ ಮಾತನ್ನು ಹೇಳಿದ್ರಂತೆ. ದೇವರಾಜ ಅರಸು ಅವ್ರನ್ನ ಕೆಳಗಿಳಿಸಿದ್ರಂತೆ. ಅದು ಹೈಕಮಾಂಡ್ನ ಪವರ್. ಕಾಂಗ್ರೆಸ್ನ ಇವಾಗಿನ ಹೈಕಮಾಂಡ್ ನಾಲಾಯಕ್, ರಬ್ಬರ್ ಸ್ಟ್ಯಾಂಪ್, ಇನ್ನು ಏನು ಬೇಕಾದ್ರೆ ಹೇಳ್ಕೋಬೋದು. ಇದು 2.5 ವರ್ಷದ ಕಮಿಟ್ಮೆಂಟ್ನ ಮಾತುಕತೆ ಆಗಿದ್ದು ನಿಜವಾಗಿದ್ದಲ್ಲಿ, ಹೈಕಮಾಂಡ್ ಹೇಳಿದ್ದೇ ನಿಜವಾದರೆ ನಾನು ಹಿಂದೆ ಸರಿತೀನಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು. ಗುಟ್ಟಿನ ಮಾತು, ಗುಟ್ಟಿನ ಮರ್ಮ ನನಗೆ ಮಾತ್ರ ಗೊತ್ತು, 5-6 ಜನಕ್ಕೆ ಅಂತಾರೆ DK ಶಿವಕುಮಾರ್. ಇವೆಲ್ಲದರ ನಡುವೆ ಹಾದು ಬೀದಿಲಿ ಹೋದ ಕಡೆ ಬಂದ ಕಡೆ ಮೀಡಿಯಾದವ್ರ ಕಾಟ. 45 ವರ್ಷಗಳ ಸುದೀರ್ಘ ರಾಜಕೀಯ ಕೇವಲ ಏಕೈಕ ಪಕ್ಷಕ್ಕಾಗಿ ಜೈಲು ವಾಸಕ್ಕೂ ರೆಡಿ ಹೋಗಿ ಬಂದಿದ್ದು ಆಯಿತು. ಕೊರೋನಾದಂಥ ಸಂಕಷ್ಟದ ಸಂದರ್ಭದಲ್ಲಿ ಪಕ್ಷವನ್ನು ಕಟ್ಟಿ KPCC ಅಧ್ಯಕ್ಷ ಸ್ಥಾನವನ್ನು ಹೊತ್ತು ಮೆಜಾರಿಟಿ ತರೋದು ತಮಾಷೆ ಮಾತೆ ಅಲ್ವೇ ಅಲ್ಲ. ಏನ್ರಿ ಬೇಕು ಚುನಾವಣೆ ಮಾಡೋಕ್ಕೆ? ಜನ ಬೇಕಾ, ಹಣ ಬೇಕಾ, ಗುಣ ಬೇಕಾ, ತಂತ್ರ ಬೇಕಾ, ಪ್ರತಿತಂತ್ರ ಬೇಕಾ, ಕುತಂತ್ರ ಬೇಕಾ? ಎಲ್ಲವನ್ನ ಅರೆದು ಕುಡಿದವರು DK ಶಿವಕುಮಾರ್. ಇವತ್ತು ಇಡೀ ದೇಶದಲ್ಲಿ 3 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಒಂದು ಕರ್ನಾಟಕ, ಇನ್ನೊಂದು ತೆಲಂಗಾಣ, ಇನ್ನೊಂದು ಹಿಮಾಚಲ ಪ್ರದೇಶ. ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದೆ. ಹಾಗೆ ಒಂದಷ್ಟು ರಾಜ್ಯಗಳಲ್ಲಿ ಕಾಂಗ್ರೆಸ್ ಒಂದಷ್ಟು ಪವರನ್ನು ತೋರಿಸ್ತಿದೆ, 2ನೇ ಸ್ಥಾನದಲ್ಲಿದ್ದರೂ ಕೂಡ. ಹಾಗೆ ಲೋಕಸಭೆಯಲ್ಲಿ ಕೂಡ 2024ರ ಚುನಾವಣೆಯಲ್ಲಿ ಒಂದಷ್ಟು ಗೇನ್ ಆಯಿತು ಅಂದರೆ ಅದಕ್ಕೆ ಕಾರಣ DK ಶಿವಕುಮಾರ್. ಯಾವುದೇ ರಾಜ್ಯಗಳ ಕಾಂಗ್ರೆಸ್ಗೆ ತಲೆನೋವಾದರೂ ಟ್ರಬಲ್ ಶೂಟರ್ DK ಶಿವಕುಮಾರ್, ಸಿದ್ದರಾಮಯ್ಯ ಅಲ್ಲ. ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ನಾವು ಸಿದ್ದರಾಮಯ್ಯ ಅವರನ್ನು ನಾನು ವೈಯಕ್ತಿಕವಾಗಿ ಅಗೌರವ ತೋರಿಸೋ ಕೆಲಸ ಮಾಡ್ತಾ ಇಲ್ಲ. ಈ ಎಲ್ಲ ಹೇಳಿಕೆಗಳು, ನಾನು ಆಡ್ತಿರೋ ಮಾತು ಕಮಿಟ್ಮೆಂಟ್ ಆಗಿದ್ದು ನಿಜವೇ ಆಗಿದ್ದಲ್ಲಿ ಕಾಂಗ್ರೆಸ್ ಬಿಟ್ಕೊಡ್ಬೇಕು. ವೇಟ್ ಪ್ಲೀಸ್ ಅನ್ನುವಂತಹ ರಾಹುಲ್ ಗಾಂಧಿ ಅವರ ವಾಟ್ಸಪ್ ಸಂದೇಶ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ನಿಜಕ್ಕೂ ಅದು ಮೆಸೇಜ್ ಬಂದಿದೆಯೋ ಅಲ್ವೋ ಗೊತ್ತಿಲ್ಲ. ನಾನು ಮಾತು ಮತ್ತು ಮೌನ ಅಂತ BG ಇಟ್ಕೊಂಡಿದ್ದೀನಿ. ಅಲ್ಲಿ DK ಶಿವಕುಮಾರ್ ಅವರು ವೋಟ್ ಮಾಡಿರುವಂಥ ಒಂದು ಫೋಟೋ ಇಟ್ಕೊಂಡಿದ್ದೀನಿ. ಅಲ್ಲಿ ಕೈ ತುಂಬ ಫೋಕಸ್ ಆಗಿದೆ, ಮುಖ ಫೋಕಸ್ ಔಟ್ ಆಗಿದೆ. DK ಶಿವಕುಮಾರ್ ಅವರು ಸದ್ಯ ರಾಜಕೀಯದಲ್ಲಿ ಫೋಕಸ್ ಔಟ್ ಆಗಿದ್ದಾರೆ ಅಂತ ಅರ್ಥ ಅಲ್ಲ. ಇಂಥ ಒತ್ತಡದಲ್ಲಿ ಕೈಗೆ ಗ್ಲೂಕೋಸೋ ಅಥವಾ ಇಂಜೆಕ್ಷನ್ ಕೊಟ್ಟಿರೋ ನೀಡಲ್ ಹಂಗೆ ಇದೆ. ಇದು ಹಳೆಯ ಫೋಟೋ ಅಲ್ಲ. ಮೊನ್ನೆ ಅಷ್ಟೇ ಕನಕಪುರದಲ್ಲಿ ನಡೆದಂತಹ ಕೋಆಪರೇಟಿವ್ ಸೊಸೈಟಿಯ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಅವರು ವೋಟ್ ಮಾಡಿರುವಂಥದ್ದು. 45 ವರ್ಷ ಪಕ್ಷ ಕಟ್ಟಿ ಮಾತು ಕೊಟ್ಟು ನಂಬಿಕೆ ಉಳಿಸ್ಕೊಳ್ಳಿಲ್ಲ ಅಂದರೆ ಆಗೋ ಪ್ರೆಷರ್ ಇದೆಯಲ್ಲ, ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು. ಆದರೆ ಈ ಮೀಡಿಯಾದವರು ಓದ್ ಕಡೆ ಬಂದ ಕಡೆ ಏನು ಕ್ವಶನ್ ಕೇಳ್ತಾರೋ ಏನೋ ದೇವರಾಣೆಗೂ ಅರ್ಥ ಆಗಲ್ಲ. ಅಮಿತ್ ಶಾ ಮೀಟ್ ಮಾಡೋಕ್ಕೆ ಹೋದ್ರಂತೆ, ಕುಮಾರಸ್ವಾಮಿ ಥ್ರೂ ಹೋದ್ರಂತೆ, ಕೆಂಡ ಆಗಿಬಿಟ್ರು DK ಶಿವಕುಮಾರ್. ಹೀಗಾಗಿ ಕೊನೆಯದಾಗಿ ಬಂದಿರುವಂಥ ಔಟ್ಪುಟ್, ಮಾತಿಗಿಂತ ದೊಡ್ಡ ಶಕ್ತಿ ಮತ್ತೊಂದಿಲ್ಲ ವಿಶ್ವದಲ್ಲಿ, ಅದನ್ನು ನಡೆಸ್ಕೊಡಿ.
ಮೌನಕ್ಕೆ ಜಾರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಬೆಸ್ಟ್ ಕೆಲಸ ಡಿ ಕೆ ಶಿವಕುಮಾರ್ ಏನು ಮಾಡ್ಬೇಕಂದ್ರೆ ಮೀಡಿಯಾ ಮುಂದೆ ಬಂದು ನಿಂತ್ಕೊಳ್ಳೋದನ್ನೇ ಬಿಡಬೇಕು. ಯಾಕ್ರಿ ಮಾತಾಡಬೇಕು? ತಲೆಯೆಲ್ಲ ಕೇಳೋ ಕ್ವಶನ್ಗಳಿಗೆ ಯಾಕೆ ಮಾತಾಡಬೇಕು? ನಾನು ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಪರವಾಗಿ ಅಥವಾ ಸಿದ್ದರಾಮಯ್ಯ ವಿರುದ್ಧವಾಗಿ ಅಲ್ಲ. ಆ ಪ್ರೆಷರನ್ನು ಅನುಭವಿಸ್ತಾ ಇವ್ರಿಗೆ. ಯಾಕೆಂದರೆ ನಾನು ಹಿಂದೆ ಸ್ಪೋರ್ಟ್ಸ್ ಜರ್ನಲಿಸಮ್ ಮಾಡ್ತಿದ್ದೆ, ಕ್ರಿಕೆಟ್ ಜರ್ನಲಿಸಮ್ ಮಾಡ್ತಿದ್ದೆ. ಸಚಿನ್ ತೆಂಡೂಲ್ಕರ್ 99ನೇ ಶತಕದಿಂದ 100ನೇ ಶತಕ ಹೊಡೆಯೋ ಹಂತದಲ್ಲಿ ಅವರ ಸ್ಕೋರ್ 1000 ದಾಟಿಬಿಡ್ತು, ಸೆಂಚುರಿ ಆಗಲಿಲ್ಲ. ಒಂದು ವರ್ಷ ಒದ್ದಾಡ್ಬಿಟ್ರು, ಸೆಂಚುರಿ ಆಗಲಿಲ್ಲ. 99 ಸೆಂಚುರಿ ಹೊಡೆದವನಿಗೆ 100ನೇ ಸೆಂಚುರಿ ಹೊಡೆಯೋದು ಕಷ್ಟ ಆಗಿರಲಿಲ್ಲ. ಆದರೆ ಸಚಿನ್ ತೆಂಡೂಲ್ಕರ್ ಅನ್ನುವಂತಹ ದೈತ್ಯ ಕ್ರಿಕೆಟ್ ಪ್ರತಿಭೆ ಮೇಲೆ ಇದ್ದದ್ದು ಒತ್ತಡ ಅನ್ನುವಂತಹ ಅತಿ ದೊಡ್ಡ ಶಿಖರ. ಈಗ ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ಕೂಡ ಅದೇನೆ. ಬೇರೆ ಬೇರೆ ಸ್ಟೇಟಲ್ಲಿ ಹೋಗಿ ಎಲೆಕ್ಷನ್ ಗೆಲ್ಸ್ಕೊಂಬರೋರಿಗೆ ಸಿ ಎಮ್ ಆಗೋದು ಕಷ್ಟ ಅಲ್ಲ ರೀ. ಸದ್ಯ ಇರುವಂಥ ಒತ್ತಡವನ್ನು ನಿಭಾಯಿಸೋದೇ ಅತಿ ದೊಡ್ಡ ಸವಾಲು. ಆಬ್ವಿಯಸ್ಲಿ ಡಿ ಕೆ ಶಿವಕುಮಾರ್ ಒತ್ತಡದಲ್ಲಿದ್ದಾರೆ. ಹಾವು ಕಚ್ಚಿದ ತಕ್ಷಣ ಫಸ್ಟು ಟೈಟಾಗಿ ದಾರ ಕಟ್ಬಿಡಿ, ಫಸ್ಟು ನಾಟಿ ಮದ್ದು ಹಚ್ಬಿಡಿ, ಯಾರಾದ್ರೂ ಎಕ್ಸ್ಪರ್ಟ್ ಇದ್ದರೆ ಕಚ್ಬಿಟ್ಟು ಬಾಯಲ್ಲಿ ಉಗಿದು ಬಿಡಿ ಅಂತ ಹೇಳಕ್ಕೆ ಚೆನ್ನಾಗಿರುತ್ತೆ. ಆದರೆ ಹಾವನ್ನು ಕಚ್ಚಿಸ್ಕೊಂಡು ಅವನ ಪರಿಸ್ಥಿತಿ ಇರುತ್ತಲ್ಲ, ಅದು ಅನುಭವಿಸ್ತವನಿಗೆ ಮಾತ್ರ ಗೊತ್ತು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮಾತನ್ನು ಕೊಟ್ಟಿದ್ದೇ ಆಗಿದ್ದಲ್ಲಿ ಅದನ್ನು ನಡೆಸುತ್ತಿರಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ಗೆ ಏನೂ ಲಾಸ್ ಇಲ್ಲ, ಹೋದರೆ ಸಿ ಎಮ್ ಪೋಸ್ಟ್ ಅಷ್ಟೇ. ಆದರೆ ಕಾಂಗ್ರೆಸ್ ಖಂಡಿತವಾಗ್ಲೂ ಅವನತಿ ಹತ್ರ ಸಾಗುತ್ತೆ. ಡಿ ಕೆ ಶಿವಕುಮಾರ್ ಏನೂ ಮಾಡಬೇಕಾಗಿಲ್ಲ. ಬಿಹಾರ ಚುನಾವಣೆ ಫಲಿತಾಂಶ ನೋಡಿದ್ರಲ್ಲ ವೀಕ್ಷಕರೇ. ಮತ್ತೆ ಹೇಳ್ತಾ ಇದ್ದೀನಿ, ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಡಿ ಕೆ ಶಿವಕುಮಾರ್ ಅವರ ಈ ಟ್ವೀಟ್ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.